ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರಬೇಕಾಗಿದೆ. ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ. 40% 50% ಕಮಿಷನ್, ಬೆಲೆ ಏರಿಕೆ, ಯಾರಿಗೂ ನೆಮ್ಮದಿ ಇಲ್ಲ. ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಬೇಕು. ಈಗ ಮುಂಚೆ ಗಂಡ ಮಾತ್ರ ಕೆಲಸ ಮಾಡಿದ್ರು, ಮನೆಯಲ್ಲಿರೋ ಹೆಂಡತಿನೂ ಕೂಡ ಕೆಲಸ ಮಾಡೋ ಮಟ್ಟದ್ದು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಸಿಗ್ತಾ ಇಲ್ಲ. ಹಾಗಾಗಿ ಯುವ ಜನತೆ ಈ ಒಂದು ರಾಜಕೀಯಕ್ಕೆ ಬರಬೇಕು, ಎಲ್ಲ ರೀತಿಯ ಯುವ ಜನತೆ ಬರಬೇಕು. ಐ ಥಿಂಕ್ ಡೆಫಿನೆಟ್ಲಿ ನಾವು ಅದಕ್ಕೋಸ್ಕರ ಪ್ರೇರಣೆ 10 ವರ್ಷದ ಕೊಡ್ತಾ ಇದ್ದೀವಿ. ಕೊಡ್ಬೇಕಾದ್ರೆ ಹೀಗೆ ಹೋರಾಟಗಳಲ್ಲಿ ಕೇಸು, ಜೈಲು ಇದೆಲ್ಲ ನಡೀತಾ ಇರ್ತದೆ. ಸೊ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು. ಹಾಗಾಗಿ ಜೈಲನ್ನ ಬೇರೆಯವರು ಅವಮಾನ ಅಂತ ಅನ್ಕೊಂತಾರೆ, ಜೈಲಿಗೆ ಹೋಗಿ ಬಂದ್ಬಿಟ್ರೆ ಬೇಜಾರು ಅನ್ಕೊಂತಾರೆ. ನಾನು ಪ್ರತಿ ಸರಿ ಜೈಲಿಗೆ ಹೋಗಿ ಬಂದು ಖುಷಿ ಆಗ್ತದೆ. ಅದೇ ಇಲ್ಲ ಇಲ್ಲಿ ಪ್ರತಿಯೊಂದು ವಿಚಾರದ ಹಿಂದೆ ಒಂದು ಹೋರಾಟ ಇದ್ದೇ ಇರ್ತದೆ. ಸೊ ಹಾಗೆ ಐ ಥಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಸ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಅಂತೇಳಿ ಪಾಪ ಐ ಥಿಂಕ್ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯನೇ ಸೊ ಅದನ್ನ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ. ಅದರಲ್ಲಿ ಶಾಬಾಸ್ ಖಾನ್ ಅವರು ಬಂದಿದ್ದಾರೆ, ಮತ್ತು ಅವರ ಒಂದು ಟೀಮು, ಮತ್ತು ಅವರ ಪಾರ್ಟಿ, ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ಥಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳಗಡೆ ನುಗ್ಗಿ ಆಯ್ತಾ ಜನರಿಗೆ ಒಳ್ಳೆ ಮಾಡೋಂಥ ಕೆಲಸವನ್ನ ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೇನೆ. ಐ ಥಿಂಕ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಕಾರಣಕರ್ತರೆ ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೆಲ್ಲೂ ಕೂಡ ನನ್ನ ಫೋಟೋದಲ್ಲಿ ಅವ್ರನ್ನ ಹಾಕಿದ್ರೆ ನಮಗೂ ಪುಣ್ಯ ಅದು ಆ್ಯಕ್ಚುಲಿ. ಓಕೆ, ಸೊ ಇಟ್ಸ್ ಎ ಗ್ರೇಟ್ ಎಂಪವರ್ಮೆಂಟ್ ದಟ್ ಇವತ್ತು ಕೂಡ 78 ವರ್ಷದ ನಂತರ ಎಲ್ಲ ಮುಗಿದೋಗಿದೆ, ಬೆಲೆ ಏರಿಕೆ ಆಗಿದೆ, ಬಡವರು ಮಾತಾಡೋಂಗಿಲ್ಲ, ಸಾಮಾನ್ಯ ಜನ ಮಾತಾಡೋಂಗಿಲ್ಲ, ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ. ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ BR ಅಂಬೇಡ್ಕರ್. ಅವ್ರನ್ನ ನಾವು ನೆನೆದೇ ಇಲ್ಲ. ಪ್ರತಿಯೊಂದು ರಾಜಕೀಯ ಮುನ್ನಡೆನಲ್ಲೂ, ಯುವಕರ ಮುನ್ನಡೆನಲ್ಲೂ ಕೂಡ ಡಾಕ್ಟರ್ BR ಅಂಬೇಡ್ಕರ್, ಎಸ್ಪೆಷಲಿ ಅಲ್ಲಿ ಹೆಣ್ಮಕ್ಳು ಬಂದು ಇಲ್ಲಿ ನಮ್ಗೆ ಅಭಿಮಾನವನ್ನು ಸಲ್ಲಿಸೋದು ತುಂಬಾ ಸಂತೋಷ ಆಯ್ತು. ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳಿಲ್ಲ. ಎಸ್ಪೆಷಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟ ಮೇಲೆ 78 ವರ್ಷದಲ್ಲಿ ಹೆಣ್ಮಕ್ಳನ್ನೂ ಸಹ ನಾವು ರಿಸರ್ವೇಷನ್ ಇಲ್ಲ, 33% ರಿಸರ್ವೇಷನ್ ಇಲ್ಲ. ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬರೇ ಹೆಣ್ಮಕ್ಳಿರೋದು, ಅಲ್ಲೂ ಕೂಡ ಹೆಣ್ಮಕ್ಳ ಕೊರತೆ ಇದೆ. ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ, ದೇಶದ ಹೈಕೋರ್ಟ್ಸ್ ಅಲ್ಲಿ ಹೆಣ್ಮಕ್ಳ ಕೊರತೆ ಇದೆ, ಪಾರ್ಲಿಮೆಂಟ್ ಅಲ್ಲಿ ಹೆಣ್ಮಕ್ಳ ಕೊರತೆ ಇದೆ. ಅಫ್ಕೋರ್ಸ್ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಕೂಡ ಅಥವಾ ಸೆಷನ್ನಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಹೆಚ್ಚಿನ ಹೆಣ್ಮಕ್ಳು ಇದು ರಾಜಕೀಯಕ್ಕೆ ಬರಬೇಕು, MLAಗಳಾಗಬೇಕು, ಮಿನಿಸ್ಟರ್ಗಳಾಗಬೇಕು. ಶಾಬಾಸ್ ಖಾನ್ ಅಂತವರು ಐ ಥಿಂಕ್ ಪ್ರಸ್ತುತ ರಾಜಕೀಯಕ್ಕೆ ಧುಮುಕಬೇಕು. ಹಿಂದೆ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಕಾರಣಾಂತರಗಳಿಂದ ಹೋರಾಟಗಳು ಬಂದಾಗ ನಮ್ಮೆಲ್ಲೂ ಕೇಸುಗಳಾಗಿದೆ. 45 ಕೇಸು. ಯಾರು ಹೇಳ್ತಾರೆ 45 ಕೇಸ್ ಆಗ್ಬಿಟ್ಟು ಕ್ರಿಮಿನಲ್ ಅಲ್ಲ. ಈಗ ಹಂಗಾರೆ ಗಾಂಧಿನೂ ಕ್ರಿಮಿನಲ್ ಆಗ್ಬಿಡ್ತಾರೆ. ಆ ಲೆಕ್ಕ ತಗೊಂಡ್ರೆ ಗಾಂಧಿನೂ ಕ್ರಿಮಿನಲ್ ಆಗ್ಬಿಡ್ತಾರೆ. ನಮ್ಮ ಹಿಂದೆ ಏನು ಹೋರಾಟ ಇದೆ ಇಂಪಾರ್ಟೆಂಟ್ ಅಲ್ಲ, ಎಂಪವರ್ಮೆಂಟ್ ಆಫ್ ಯೂತ್ ಅಲ್ಲಿ ಐ ಥಿಂಕ್ ಅದನ್ನೇ ಬರ್ದಿದ್ದಾರೆ. ಯಂಗ್ಸ್ಟರ್ ಎಂಪವರ್ಮೆಂಟ್ ಅಂತ ಬರ್ದಿದ್ದಾರೆ. ಒಳ್ಳೆ ಯೂತ್ಸ್ ಬರಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೆ ಇದನ್ನೆಲ್ಲ ಮುಚ್ಚಕ್ಕೆ ಜಾತಿ ಧರ್ಮಗಳನ್ನ ತಂದಿಡ್ತಾರೆ, ಒಬ್ರಿಗೊಬ್ರು ತಂದಿಡ್ತಾರೆ. ರಾಜಕಾರಣಿಗಳಿಗೆ ಉಸಿರು ಒಳ್ಳೆ ರಾಜಕಾರಣಿಗಳಿಗೆ ಅದನ್ನ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಅದೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ, ಇದನ್ನ ಬೆಳೆಸ್ಕೊಂತ ಹೋಗಿ ಅಂತ ನಾನು. ಆಮೇಲೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಪ್ರೀತಿ ಅನ್ನೋದನ್ನ ನಾವು ಯಾರು ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿ, ಇಷ್ಟೆಲ್ಲ ಬಂದು ಅಲ್ಲಿಂದ ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಗೊತ್ತಿಲ್ಲ. ಶಾಬಾಸ್ ಖಾನ್ ನಮ್ಮ ಸ್ನೇಹಿತರೆಲ್ಲ ಕೋಆರ್ಡಿನೇಟ್ ಮಾಡಿ ಮಾಡಿದ್ರು. ಇಟ್ ವಾಸ್ ಎ ಗ್ರೇಟ್ ಹ್ಯಾಪಿನೆಸ್. ನನಗೂ ಎಲ್ಲ ಒಂದು ಕಡೆ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿ ಆಲ್ವೇಸ್ ಬಿ ದೇರ್. ಕರ್ನಾಟಕದಲ್ಲಿ ಬಡವರು, ಕೈಲಾದವರು, ಧ್ವನಿ ಇಲ್ದವರು ಯಾವಾಗ ಕೂಗಿದಾಗ ನಮ್ಮ ಕೈಲಾದಂಥ ಧ್ವನಿಯನ್ನು ನಾನು ಮಾಡ್ತೇವೆ. ಒಬ್ಬ ಆಟೋ ಡ್ರೈವರ್ಗೆ ಯಾವನೋ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಾಗೂ ಸಹ, ಅಥವಾ ಯಾವುದೋ ಲಾಕಪ್ ಡೆತ್ ಆದಾಗ, ಯಾವುದೋ ಒಂದು ರೇಪ್ ಕೇಸ್ ಆಗಿ ಹೆಣ್ಣುಮಗಳು ಒಬ್ಬ ಮಿನಿಸ್ಟ್ರಿಂದ ಬೀದಿಗೆ ನಿಂತ್ಕೊಂಡು ನನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಕರೆಂಟ್ ಸಿಟ್ಟಿಂಗ್ ಮಿನಿಸ್ಟರ್ನ ಕೆಳಗಡೆ ಇಳಿಸಿದಂಥ ಕಾನೂನಿದು. ಅದಕ್ಕೆ ಹೋರಾಟ ಮಾಡೋದಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಆಮೇಲೆ ಇವತ್ತಿನ ಯುವ ಜನತೆಗೆ ಪ್ರೇರೇಪಣೆ ಬೇಕಾಗಿದೆ. ನಾನು MLA ಆದರೆ, ನಾನು CM ಆದರೆ ನನ್ನ ಮಕ್ಕಳು ಆ ರೀತಿ ಆಗ್ಬಿಟ್ಟಿದೆ. ಹೇಳಕ್ಕೆ ಪ್ರಜಾತಂತ್ರ, ಬಟ್ ದೇಶದಲ್ಲಿ ಅತಂತ್ರವಾಗಿ ರಾಜತಂತ್ರವಾಗಿದೆ. ಒಂದು ಕರ್ನಾಟಕದಲ್ಲಿ ಒಂದು 70-80 ಕುಟುಂಬಗಳು 3 ಪಕ್ಷದಲ್ಲಿ ರಾಜಕೀಯ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೊಸ ಯೋಚನೆಗಳು, ಹೊಸ ಪ್ರತಿಭೆಗಳು, ಹೊಸ ಯುವ ಜನತೆ, ಮತ್ತು ಹೊಸ ವಿಚಾರಗಳು, ಮತ್ತು ಹೊಸ ಸೊಲ್ಯೂಷನ್ಸ್ ಇಂದ ಹಿಡಿದು ಕರ್ನಾಟಕದಲ್ಲಿ ಒಂದು ಹೊಸ ಅಲ್ಲಿಗೆ ಹೇಳ್ಬೇಕಾಗಿದೆ. ಅದನ್ನು ಹೇಳಿಸ್ಬೇಕಾದ್ರೆ ಇದು ಸಣ್ಣ ಈಗ ನಾವು ಅನ್ಕೋತೀವಿ ಇದೆಲ್ಲ ವೇಸ್ಟು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇದನ್ನು ರಾಜಕೀಯವಾಗಿ ಯೋಚನೆ ಮಾಡಿದಾಗ ಎಲ್ಲ ಒಂದು ಕಡೆ ಗುಂಪುಗಾರಿಕೆ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಮ್ಮನ್ನು ಯಾರೂ ಬೆಳೆಸಲ್ಲ. ಯಾಕಂದ್ರೆ ನಮ್ಗೆ ಯಾರಿಗೂ ಬ್ಯಾಕ್ಗ್ರೌಂಡ್ ಇಲ್ಲ. ಶಾಬಾಸ್ ಖಾನ್ ಆಗಿರ್ಬೋದು, ನಿಮಗೆ ಆಗಿರ್ಬೋದು, ನಮಗೆ ನಮ್ಮೆಲ್ಲ ಸಾಮಾನ್ಯ ಜನ. ನಮ್ಮನ್ನೆಲ್ಲ ಬರೀ ವೋಟರ್ ಆಗಿ ಮಾಡ್ಕೊಂಡಿದ್ದಾರೆ. ವೋಟರ್ ಹಾಕಕ್ಕೆ 24 ಗಂಟೆ ಟ್ಯಾಕ್ಸ್ ಕಟ್ಟಕ್ಕೆ, ಮಿಕ್ಕಿದ್ನೆಲ್ಲ ಅವ್ರು ಮೇಯಕ್ಕೆ. ಸೊ ಈ ಮೇಯ ಜನವನ್ನ ಕೆಳಗಡೆ ಇಳಿಸಿ ಹೊಸ ಯುವ ಜನತೆಯನ್ನ ವಿಧಾನಸೌಧದಲ್ಲಿ, ಪಾರ್ಲಿಮೆಂಟಲ್ಲಿ
ಕೂರಿಸ್ಬೇಕು. ಅದನ್ನ ಇದು ಅಮೆರಿಕಾದಲ್ಲಿ ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ಅನ್ನೋ ರಾಷ್ಟ್ರಪತಿ ಆಗ್ತಾನೆ. ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಿಗೆ ಚಪ್ಪಲಿ ಇಲ್ದಿರ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಆ ಪರಿಸ್ಥಿತಿ ಬಂದ್ಬಿಡಿ. ಯಾಕಂದ್ರೆ ಚಪ್ಪಲಿನ ಹೊಲಿನೇಬೇಕು. ಆ ರೀತಿ ಮತ್ತೆ ರಾಜಕೀಯ ಮಾಡಬೇಕು. CM ಆದ್ರೂ CM ಹಾಕ್ಲೇಬೇಕು. ಈ ರೀತಿ ಒಂದು ಐ ಥಿಂಕ್ ಒಂದು ಹೊಸ ಉದಾಹರಣೆಯನ್ನ ಪ್ರಜಾತಂತ್ರದಲ್ಲಿ ತಂದಿಟ್ಬಿಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಬರ್ತಿದ್ದು ಇದಕ್ಕಲ್ಲ. ಈ ಸಂವಿಧಾನ ಏನಿದೆ, ಈ ಸಂವಿಧಾನಕ್ಕೆ ತುಂಬಾ ಪವರ್ ಇದೆ. ನಮ್ಮ ದೇಶದ ರಾಷ್ಟ್ರಪತಿ ಕಾಡಲ್ಲಿದ್ದ ಹೆಣ್ಮಗಳು, ಅರಣ್ಯದಲ್ಲಿ ಇದ್ದಂತ ಹೆಣ್ಮಗಳು, ಅಂದ್ರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತ ಒಬ್ಬ ಟೀಮ್ ಆಡ್ತಾ ಇದ್ದವನು ದೇಶಕ್ಕೆ 3 ಸತಿ ಪ್ರಧಾನಮಂತ್ರಿ ಆಗ್ತಂತೆ. ಪ್ರತಿಯೊಬ್ಬರು ಅದಕ್ಕೆ ಎಲಿಜಿಬಲ್. ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಕೆ. ಸೊ ಈ ರೀತಿ ಉತ್ತೇಜನ ತಗೊಂಡು ಬರಬೇಕು. ನಾನು ಪದೇ ಹೇಳ್ತಾ ಇದ್ದೆ ಫ್ಯೂಚರ್ CM ಅದ ತಮಾಷೆ ಹೇಳ್ತಾ ಇರ್ತೀನಿ. ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡ್ಲಿ ಅಂತ. CM ಆಗ್ತಾರಲ್ಲ ಬೇರೆ ವಿಚಾರ. CM ಅನ್ನೋದನ್ನ ಒಂದು ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗ್ಬಿಟ್ಟಿದೆ. ಹಂಗಾಗಿ ದಿಸ್ ಇಸ್ ವೆರಿ ಪವರ್ಫುಲ್. ಇದ್ರ ಕೆಳಗಡೆ ನಮ್ಮ ದೇಶದ ಜುಡಿಷಿಯರಿ ಬರ್ತದೆ, ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ, ನಮ್ಮ ದೇಶದ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಕೂಡ ಇದಕ್ಕೆ ಕಡೆ ಬರುತ್ತೆ. ಇದೇ ಎಂಪವರ್ಮೆಂಟ್ ಮಾಡೋದು. ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೋಸ್ಕರ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಸುಳ್ಳು ಕೇಸ್ ಹಾಕೋದು, ರೌಡಿ ಶೀಟರ್ಗಳು ಓಪನ್ ಮಾಡೋದನ್ನ ಕೇಳ್ತಾ ಇದ್ದೀನಿ. ರೌಡಿ ಶೀಟರ್ಗಳನ್ನ ಪೆರೇಡ್ ಅನ್ನು ನಿಲ್ಲಿಸಿದವ್ ನಾನು. ಐ ಗಾಟ್ ರೌಡಿ ಶೀಟರ್ ಪೆರೇಡ್ ಅನ್ನ ಮೀಡಿಯಾಗಳನ್ನ ಕರ್ಕೊಂಡ್ಬಂದು ಪೆರೇಡ್ ಮಾಡಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಅವಮಾನ ಮಾಡ್ತಂತ ಕೆಲಸದಲ್ಲಿ ಕಳೆದ 2 ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟರ್ ಪೆರೇಡ್ಗಳನ್ನ ನಿಲ್ಲಿಸ್ತೀವಿ. ಪೊಲೀಸ್ ಸ್ಟೇಷನ್ ಹೇಳಿ ರೌಡಿಗಳನ್ನ ಫೋಟೋ ಹಾಕೋ. ನಾನು ಹೇಳಿದೆ ಲೋಕಾಯುಕ್ತದಲ್ಲಿ ಒಂದು 10,000 ಜನ ಭ್ರಷ್ಟರು ಟ್ರಾಪ್ ಆಗಿದ್ರೆ ಅವ್ರ ಫೋಟೋನು ಹಾಕಿ ಅಂತ. ನಾವ್ ಹೇಳೋದಂದ್ರೆ ರಾಜಕೀಯ ಅನ್ನೋದನ್ನು ನಾವು ಇದಕ್ಕೆ ಏನಕ್ಕೆ ರೂಢಿಗೆ ತರಬೇಕಾಗಿದೆ. ಬರೀ ಕಾನೂನು ಅಂದ್ರೆ ಅಡ್ವೊಕೇಟ್ ಆಫೀಸಲ್ಲಿ ಅಥವಾ ಅಡ್ವೊಕೇಟ್ ಅಂತಲ್ಲ, ಕಾನೂನು ರೂಢಿಗೆ ತರಬೇಕಾಗಿದೆ. ಬೆಂಗಳೂರಲ್ಲಿ ರಾಜಕೀಯವಾಗಿ ನಾವು ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡುವ ಹೊಸ ಅಲೆಯ ಜೊತೆನಲ್ಲಿ ಇದ್ದೀವಿ. ಶಾಬಾಸ್ ಖಾನ್ ಅವ್ರ ಜೊತೆನಲ್ಲೂ ಇರ್ತೀವಿ. ಸದ್ಯಕ್ಕೆ ಇದನ್ನ ಯೋಚನೆ ಮಾಡ್ಬೇಕಾದಂತ ವಿಚಾರ. ಬಟ್ ಡೆಫಿನೆಟ್ಲಿ ರಾಜಕೀಯದಲ್ಲಿ ಇದೀನಿ. ಈಗ ಫುಲ್ ಟೈಮ್ ರಾಜಕೀಯದಲ್ಲಿ ಇದೀನಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಏನಿಲ್ಲ, ಅದು ಯೋಚನೆ ಮಾಡಿ. ನಾನೀಗ ಸಡನ್ ಆಗಿ ಅದೇ ಕಳೆದ 3 ತಿಂಗಳು 98 ದಿವಸ ಜೈಲಲ್ಲಿ ಸುಳ್ಳು ಕೇಸ ತಗೊಂಡೋಗಿ ನಮ್ಮನ್ನ ಹಾಕಿ, ಸೊ ಅದರ ಹೊರಗಡೆ ಬಂದಾಗ ಈಗ ಸದ್ಯಕ್ಕೆ ಆ ವಿಚಾರ. ಬಟ್ ಡೆಫಿನೆಟ್ಲಿ ಶಾಬಾಸ್ ಖಾನ್ ಅಂತ ಯುವಕರು ಮತ್ತೆ ಹೋರಾಟಗಾರರು ರಾಜಕಾರಣಿಗಳ ಜೊತೆ ಇವತ್ತು ಯುವ ಜನ ಜೊತೆ ನಾವು ಯಾವಾಗಲೂ ಇರ್ತೀವಿ. ಒಂದು ಹೊಸ ಯೋಚನೆ ಸುಳಿರ್ಬೋದು ಏನಿರ್ಬೋದು. ಅದೇ ನಾವಾಗ ಹೇಳೋದಲ್ಲ, ಯಾರೋ ನಮ್ಮಂತವ್ರು ಇವ್ರಂತವ್ರು ಮಾಡಕೋದ ಅವ್ನ ಕೇಸುಗಳಿವೆ, ಅವ್ನ ಕ್ರಿಮಿನಲ್ ಅದು ಇದು ಅಂತ ಹೇಳ್ತಾರೆ. ಯಾರು ಕೂಡ ಅದ್ರ ಬಗ್ಗೆ ನೀವು ಇದು ಮಾಡಕ್ ಹೋಗ್ಬೇಡಿ. ವಿ ಆರ್ ಆಲ್ವೇಸ್ ದೇರ್. ಓಕೆ, ಥ್ಯಾಂಕ್ ಯು. ಶಾಬಾಸ್ ಖಾನ್ ಇವತ್ತು ಜಿಗ್ನೇಶ್ ಅವ್ರನ್ನ ಭೇಟಿಯಾಗಿದ್ದೀರಾ, ಅವ್ರನ್ನ ಸನ್ಮಾನಿಸಿದ್ರಾ? ಏನ್ ವಿಶೇಷತೆ? ಸರ್, ವಿಶೇಷ ಏನಿಲ್ಲ. ಇದೇ ಕೆಲಸ ನಾನ್ ಮಾಡಿರೋಂಥದ್ದು. ಪ್ರತಿ ಒಂದು ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳ್ಬೋದು. ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಾಬುಕ್ಕ, ಗಂಡುಗಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು. ಇವತ್ತು ನಾವ್ ಏಂತ್ರಲ್ಲಿ ಬಿಸಿ ಇದೀವಿ ಅಂದ್ರೆ ಹಿಂದೂ ಮುಸ್ಲಿಂ ಟಿವಿಗಳಲ್ಲಿ ನೋಡ್ಕೊಂಡು ನಾವು ಬಿಸಿ ಆಗ್ಬಿಟ್ಟಿದೀವಿ. ಆದ್ರೆ KN ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ, ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನ ವಿಡಿಯೋ ಮಾಡಿ ತಾವು ಅರೆಸ್ಟ್ ಆಗಿ ಈಗ ನೋಡಿದ್ರಿ ಸುಳ್ಳು ಕೇಸಲ್ಲಿ 93 ದಿವಸ. ಇದನ್ನ ಯಾರು ಗಮನ ಕೊಡಬೇಕಾಗಿರೋದು? ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ. ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಾನು ಬಂದಿಲ್ಲ. ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದೀವಿ. ಯಾಕಂದ್ರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರುವಂತ ಕೆಲಸಗಳು ಒಂದಲ್ಲ ಎರಡಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಅವರ DVDಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ. ನಾವೇ ಒಂದು ಮಾತು ಹೇಳ್ಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ. ಅಂತ ಒಂದು ಗುಂಡಿಗೆ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು KN ಜಗದೀಶ್ ಕುಮಾರ್ ಅವರಾಗಿರ್ತಾರೆ. ಹೆದರೋ ಅಂತ ಅವಶ್ಯಕತೆ ಇಲ್ಲ. ಎಷ್ಟೇ ಕೇಸ್ ಆದ್ರೂ, ಈಗ ಹೇಳಿದ್ರು ಅವರು ಸಾಹೇಬ್ರು, ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ. ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ. ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ. ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಅಷ್ಟೇ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಅವ್ರಿಗೆ ಯಾವ್ದು ಅಂದ ಚಂದ ದುಡ್ಡಲ್ಲಿ ಯಾವ್ದು ಕಮ್ಮಿ ಮಾಡಿಲ್ಲ ದೇವರು. ಅವರು ಜಗಳ ಮಾಡುವಂತ ಅವಶ್ಯಕತೆನೂ ಅವ್ರಿಗೆ ಇಲ್ಲ. ಆದ್ರೆ ಸಾಮಾನ್ಯ ಜನಗಳಿಗೆ ಆಗುವಂತ ಮೋಸವನ್ನು ತಡೆಯೋದಿಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಜಗದೀಶ್ ಅವರು ಒಳ್ಳೆಯವರ ಕೆಟ್ಟವ್ರ ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಫಸ್ಟ್ ಮಾಧ್ಯಮದವ್ರು ಕೇಳಿ ಅಂತ. ಇವತ್ತಿಷ್ಟು ಜನ ಸೇರಿದಿರಲ್ಲ, ಇವ್ರಿಗೆ ಇದೇ
ಇವ್ರು ಉತ್ತರ ಕೊಡ್ಬೇಕಾಗಿರುವಂತ ಪ್ರಶ್ನೆ ನಿಮ್ದು. ಏನಕ್ಕಂದ್ರೆ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನ ಬಳಸ್ಕೊಂಡು ಇವ್ರಿಗೆ ಅಧಿಕಾರಿಗಳನ್ನ ಬಳಸ್ಕೊಂಡು ಇವ್ರಿಗೆ ಎಲ್ಲಾ ರೀತಿಯ ನೆಟ್ಟಿಗಿದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಿ 92 ದಿನ ಅಂದ್ರೆ ಸಾಮಾನ್ಯ ಅಲ್ಲ ಅಣ್ಣ, ಒಂದಲ್ಲ 2 ದಿನ ಅಲ್ಲ. ಯಾಕಂತ ಹೇಳಿದ್ರೆ 93 ದಿವಸ ಜೈಲಲ್ಲಿ ಇರ್ಬೇಕಂತ ಹೇಳಿದ್ರೆ 1 ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಂಗೆ ಅವನೇನಾರು ಅರೆಸ್ಟ್ ಆಗಿ ಒಳಗಡೆ ಹೋದ್ರೆ ಅವ್ರ ಇಡೀ ಕುಟುಂಬನೇ ಸಫರ್ ಮಾಡುತ್ತೆ. ಅಂತದ್ರಲ್ಲಿ 93 ದಿವಸ ಇವತ್ತಿದ್ದು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಗೋಸ್ಕರ ಅಣ್ಣ, ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು, ಅವ್ರ ಮನೆತನಕ್ಕೆಲ್ಲ ಮಾಡಿರೋದು, ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು, ಇದು ಮಾಡಿರೋದು ನಮಗೋಸ್ಕರ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವಾಗ್ಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದ್ರೆ, ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ. ಆದ್ರೆ ನಾನೇನ್ ಹೇಳ್ತೀನಿ, ಅವ್ರು ಎಲ್ಲಿ ಹೋದ್ರು ಕೂಡ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟ್ ಸಾಥ್ ಅವರು ಸದಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂತ ಅವಕಾಶ ಮಾಡಿದ್ರು ಕೂಡ 24 ಗಂಟೆ ನಾವು ಅವ್ರಿಗೋಸ್ಕರ ದುಡಿಯಕ್ ರೆಡಿ ಇದ್ದೀವಿ. ನಾವು ಯುವಕರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಇತಿಹಾಸ ಮಾಡ್ಬೋದು. 27ನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡ್ ಬಂದು 96 ಜನ MLA ನಿಲ್ಸಿ, 6 ಜನ MP ನಿಲ್ಸಿ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅಂದ್ರೆ ಇದು ಇದಕ್ಕಿಂತ ದೊಡ್ಡ ವಿಷಯನ? ಇಂಥವ್ರು ಇರಬೇಕಾಗಿರೋದು 93 ದಿವಸ ಜೈಲಲ್ಲ, ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೆಯಲ್ಲೆಲ್ಲ ಇರಬೇಕಾಗಿರೋದು. ಜಗದೀಶ್ ಲಾಯರ್ ಅಂತವ್ರು ಇರಬೇಕಾಗಿರೋದು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ. ನಿಮ್ಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ, ದುಡ್ಡಿಗೆ ನೀವು ಮತವನ್ನು ಮಾರ್ಕೊಂಡಂಗೆ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ನಾನು ಅವ್ರಿಗೆ ವೋಟ್ ಹಾಕಕ್ ಇಷ್ಟಪಡ್ತೀನಿ. ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವ್ರು ಜಗದೀಶ್ ಲಾಯರ್ ಅವ್ರ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರಿಗೆ ವೋಟ್ ಹಾಕಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಕೇಳ್ಬೋದು. ಅವ್ರು ಮಾಡಿರೋ ಹೋರಾಟಗಳು ನೋಡಿ, ಪೊಲೀಸ್ ಅಂದ್ರೆ ಹೆದರ್ತಾರೆ. ಅಂತದ್ರಲ್ಲಿ ADGPಗಳನ್ನ, ಆಮೇಲೆ ಈ ಟೊಯಿನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ, ಪೊಲೀಸ್ನವ್ರು ಯಾರ್ಯಾರ ಕಾರಲ್ಲಿದ್ದವರು ಸೌಕರ್ಯರು ಅಂತಾರೆ, ಶ್ರೀಮಂತರು ಅಂತಾರೆ. ಆದ್ರೆ ಅವ್ರ ಕಾರ್ಗಳನ್ನ ಉಳಿಸ್ಕೊಳಕ್ ಆಗಿರ್ಲಿಲ್ಲ. ಅದನ್ನ ಉಳಿಸಿದವರು ಅವರು ಜಗದೀಶ್ ಲಾಯರ್ ಅವರು. ಇದನ್ನ ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಂಡು, ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗೆಗಾಗಿ ಈಗ ಅವ್ರು ಹೇಳಿದ್ರು ನಮ್ಮ ಜೊತೆ ಸದಾ ಇರ್ತೀವಿ ಅಂತ. ಅಣ್ಣ, ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ. ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರಣ್ಣ? ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು, TRP ಬಂದಿದ್ದು ಯಾರಿಂದ? ಇದಕ್ಕೆ ನೀವುಗಳೇ ಸಾಕ್ಷಿ, ನಾವೆಲ್ಲ ಹೇಳ್ತಾ ಇರೋದು. ಇದು ಜನಗಳು ಮನೆಯಲ್ಲಿ ಮಾತಾಡ್ತಾ ಇರುವಂತ ಮಾತುಗಳು. ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಜಗ್ಗು ದಾದಾನೇ ಅಲ್ಲ ನಮ್ದು. ಅರ್ಥ ಆಯ್ತಾ? ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಜಗ್ಗಂಗಿ ಇದ್ದಿದ್ರೆ ನಿಮ್ 1 ಕೇಸ್ಗೋ 2 ಕೇಸ್ಗೋ ಎಲ್ಲ ಅವ್ರು ಆರಾಮಾಗಿ ಇದ್ಬಿಡ್ತಾ ಇದ್ರು. ನಾನು ಲಾಯರ್ಗಿರಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ. ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಇವತ್ ನೀತಿ ಅವರು ಇದಾರೆ ಅಂದ್ರೆ ಅವ್ರ ಬೆನ್ನಿಂದೆ ಪ್ರತಿಯೊಂದು ಹೇಳ್ತಾರೆ. ಒಂದು ತಾಯಿ, ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದೀವಿ. ನಾವು ಅವರ ಮಿಸ್ಸಸ್ಸು ಎಷ್ಟು ಕಷ್ಟಪಟ್ಟು ಅವ್ರನ್ನ ಆಚೆ ತರಕ್ಕೆ ಓಡಾಡೋದಾಗ್ಲಿ, ಒಂದು ಹೆಣ್ಮಗು ಆಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಓಡಾಡಕ್ಕಾಗಲ್ಲ. ಆದ್ರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಜಗದೀಶ್ ಲಾಯರ್ ಅವ್ರು ಇದ್ದಾರೆ ಅಂದ್ರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನಕ್ಕೆ ಇಷ್ಟಪಡ್ತೀನಿ, ಅಲ್ವಾ ಸರ್? ಯಾಕಂದ್ರೆ ಬಹಳಷ್ಟು ಅವರು ಇದ್ ಮಾಡಿದ್ದಾರೆ. ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿ ಇರುವಂತ ಪ್ರೀತಿಯನ್ನು ತೋರಿಸ್ಕೊಂಡಿದೀವಿ. ನೀವು ಕೂಡ ಬಂದ ನಿಮ್ಮ ಪ್ರೀತಿಯನ್ನು ತೋರಿಸಿ. ಆಮೇಲೆ ಇಸಾಕ್ ಅವ್ರು ಬಹಳ ಕ್ಲೋಸ್ ಫ್ರೆಂಡು. ಆಮೇಲೆ ಅವರು ಕೂಡ ನಮ್ಮನ್ನ ಬಹಳ ಸಾಹೇಬ್ರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮ್ಗೆ ತಿಳಿಸಿರೋದು ಇಸಾಕ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವತ್ತು ನಮ್ಮನ್ನ ಭೇಟಿಯಾಗಿ ಸಿಕ್ಕಿ ನಮ್ಗೆ